ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇವಾಗ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ ಅನ್ಕೋತೀನಿ. ಯಾರ ಆಟ ನಿಮ್ಗೆ ತುಂಬ ಇಷ್ಟ ಆಗ್ತಿದೆ, ಬಟ್ ಯಾರ ಆಟ ತುಂಬ ಇಷ್ಟ ಆಗ್ತಾ ಇಲ್ಲ, ಆ ಥರದ್ದು ಏನಾದರೂ ಇದೆ? ಯಾರು ತುಂಬ ಈ ನಾಟಕ ನನಗೆ ಗೊತ್ತಾಗ್ತಿದೆ, ನೋಡಿದರೆ ಗೊತ್ತಾಗ್ತಿದೆ ಅನ್ನುವಂಥದ್ದಿದ್ರೆ ಯಾರ ಆಟ ಈ ಥರ ಹೇಳ್ತೀರಾ? ನನಗೆ ರಕ್ಷಿತಾ ಅವರು ಜಿನಿಯನ್ ಅನಿಸುತ್ತೆ. ರಕ್ಷಿತಾ ಅವ್ರು ಬಂದು ಹಾರ್ಟ್ಲಿ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ. ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಆಮೇಲೆ ಅವ್ರ ಬಿಹೇವ್ ಒರಿಜಿನಲ್ ಏನಿದೆ ಅಷ್ಟೇ ಇದು ಮಾಡ್ತಾಯಿದ್ದಾರೆ. ಅಲ್ಲಿದಿಲ್ಲಿಗೆ ತಂದಿಕ್ತಾ ಇಲ್ಲ. ಆಮೇಲೆ ಮನೆ ಕೆಲಸ ಎಲ್ಲ ಯಾರ ಮಾತು ಏಳಿಸ್ಕೊಳ್ಳದೆ ಮಾಡ್ತಾಯಿದ್ದಾರೆ. ಆಮೇಲೆ ಒಂಥರ ಎಂಟರ್ಟೈನ್ಮೆಂಟು ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿರೋರೆಲ್ಲ ಏನಂದರೆ ಗುಂಪುಗಾರಿಕೆ ಮಾಡಿಕೊಂಡು ಒಬ್ಬೊಬ್ಬರನ್ನೇ ಏಮ್ ಮಾಡಿಕೊಂಡು, ಅಂದರೆ ಈ ಲ್ಯಾಂಡಲ್ಲಿರೋರೆಲ್ಲ ಒಂದು ಕಡೆ, ಮಿಕ್ಕಿದ್ದು ನಾವು ನಾಯಿ ಮಾರೋರು ಯೂಟ್ಯೂಬರ್ಸ್ನೆಲ್ಲ ಒಂದು ಕಡೆ ಮಾಡಿ ಅಷ್ಟು ಜನ ಸೇರಿ ಒಬ್ಬನ ನೇಮ್ ಮಾಡಿದ್ರೆ ಅವ್ನು ಕಳಿಸೋರ್ಗೂ ಎಲ್ಲ ಇವ್ರಿಗೆ ಔಟ್ ಆಗ್ತಾರೆ. ಇವ್ರು ಹೋದ, ತಿರ್ಗಾ ಇವ್ರಿಗೆ ಎಲ್ಲ ಪ್ಲ್ಯಾನ್ ಮಾಡ್ತಾರೆ, ಇವರು ಕಳಿಸ್ತಾರೆ, ಇವ್ರು ಹೋದ, ಆ ಥರ. ಆದರೆ ಇವತ್ತು ಚಂದ್ರಪ್ರಭು ಅವ್ರು ಬಂದಿದ್ದೆ ಆಶ್ಚರ್ಯ. ಯಾಕಂದ್ರೆ ಅವರು ಅದೇ ಲ್ಯಾಂಡ್ ಅವರು, ಅದು ಹೆಂಗೆ ಅವ್ರನ್ನ ಆಚೆ ಕಳಿಸಿದ್ರು ಅಂತ. ಆದರೆ ಇಲ್ಲಿ ಬದುಕೋಕ್ಕಾಗಲ್ಲ, ಅವ್ರ ಹತ್ರ ಅವರೇ ಜಾಸ್ತಿ ಇರೋದ್ರಿಂದ ನಾವೇನೂ ಮಾತಾಡೋಕ್ಕೂ ಆಗೋಲ್ಲ. ಯಾಕಂದ್ರೆ ನಾನು 1 ವೀಕಲ್ಲಿ ಫಸ್ಟ್ ವೀಕ್ ನನಗೆ ಹೊಗಳ್ತಾಯಿದ್ರು. ಅಂದರೆ ಜೆಂಟ್ಲ್ಮ್ಯಾನು, ಎಷ್ಟು ಒಬೀಡಿಯಂಟು, ಎಷ್ಟು ನೀಟಾಗಿ ಮಾಡ್ತಾನೆ, ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾನೆ, ಎಷ್ಟು ಜನಕ್ಕೆ ಎಲ್ಲರನ್ನೂ ತಯಾರಿ ಮಾಡ್ತಾನೆ, ಆಮೇಲೆ ಒಳ್ಳೇದು ಹೇಳ್ಕೊಡ್ತಾನೆ, ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ. ನನಗೆ 3 ಸಲ ಕಿಚ್ಚನ ಚಪ್ಪಾಳೆ ಥರ ಇಡೀ ಮನೆ ಚಪ್ಪಾಳೆ ತಟ್ಟುತ್ತೆ. ಅದರಲ್ಲಿ ಒಂದಿನ ಕಣ್ಣೀರು ಹಾಕ್ತೀನಿ ಖುಷಿಗೆ. ಅದೆಲ್ಲ ಆಕೆ ಇಲ್ಲ. ಅಂದರೆ ಎಷ್ಟು ಒಳ್ಳೊಳ್ಳೇದು ಮಾಡಿದ್ದೀನಿ, ಎಷ್ಟು ಒಳಗೆ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಥರ ಬರೀ ನಾಯಿ ವಿಷಯನೇ, ನನ್ನ ವಿಷಯನೇ ಕೇಳ್ಕೊಂಡು ಎಲ್ಲ ರೌಂಡಿಗೆ ಸೇರಿಕೊಂಡು ಬರೀ ನಂದೇ ಮಾತಾಡೋರು. ಅದನ್ನೆಲ್ಲ ಆಕೆ ಇಲ್ಲ. ಬರೀ ಅದರಲ್ಲಿ ಗ್ಲಾಸ್ ಹೊಡೆದಿದ್ದು ಒಂದು ಜಗಳದ ಹಾಕಿದ್ದಾರೆ ಅಷ್ಟೇ. ಆಮೇಲೆ ಬೇರೆ ಇನ್ನೂ ನಾನು ಏನೇನೋ ಕಾಮಿಡಿ ಮಾಡ್ಕೊಂಡು ನಗ್ಸೋದು, ಆಳು ಮುಳು ತುಂಬ ಇದೆ. ಯಾಕಂದರೆ ಅದು ಅವ್ರಿಗೆ ಟೈಮ್ ಸಾಲಲ್ವಲ್ಲ 1.5 ಅವರಲ್ಲಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ದಾರೆ. ತುಂಬ ಹೈಲೈಟ್ ಇರೋದು ಅಂದರೆ ಅಷ್ಟು ಹೆಸರು ಒಂದು ವಾರ ತೊಗೊಂಡಿರ್ತೀನಿ. ಒಂದು ವಾರ ಆಗ್ತಿದ್ದಂಗೆ ನಾಮಿನಿ ಆಗಿರಲ್ಲ ನಾನು. ಮಂಜು ಭಾಷಿಣಿ ಅವರು ಬರ್ತಾರೆ, ಬಂದ್ಬಿಟ್ಟು ಯಾಕೆ ಎಲ್ಲ ಇದಾದರೂ ನೀವು ಹೆಂಗೆ ಸೇಫ್ ಆಗ್ಬಿಟ್ರಿ ಅಂದರು. ನಾನು ಒಳ್ಳೆಯವನು ಅನ್ಸ್ಕೊಂಡಿದ್ದೀನಿ, ಅದಕ್ಕೆ ಯಾರು ಹಾಕಕ್ಕೆ ಮನಸ್ಸಾಗಿಲ್ಲನೋ, ಅದಕ್ಕೆ ನನ್ನ ಹೆಸರು ಯಾರು ತೊಗೊಂಡಿಲ್ಲ ಅಂತ ಅಂದೆ. ಹೌದಾ ಅಂದರು. ಅನ್ಕೊಂಡೆ, ಇನ್ನು ಬಿತ್ತು ನಂದೇ ಕಣ್ಣು, ಇನ್ನೆಲ್ಲ ನೆಕ್ಸ್ಟ್ ವೀಕ್ ನನ್ನೇ ಓಡಿಸ್ತಾರೆ ಅಂತ. ಅಷ್ಟರಲ್ಲಿ ಸೋಮವಾರ ಬರುತ್ತೆ. ಸೋಮವಾರ ಮಿಕ್ಕಿದವ್ರು ನಾಮಿನಿ ಆಗಿಬಿಟ್ಟಿರ್ತಾರೆ. ಅವತ್ತು ನಾನು ನಾಮಿನಿ ಆಗಿರಲ್ಲ. ಆದರೆ 3ನೇ ವಾರ ಮಾತ್ರ ಕಿಟಕಿಲಿ ತೂತಲ್ಲಿ ಕೇಳಿಸುತ್ತೆ, ಎಲ್ಲ ಗುಡ್ಡೆ ಹಾಕ್ಕೊಂಡು ನನ್ನ ಬಗ್ಗೆನೇ ಮಾತಾಡ್ತಾಯಿದ್ರು. 3ನೇ ವಾರ ಡಿಸೈಡ್ ಆಗೋಯ್ತು, ಅಂದರೆ ಈ ಸಲ ಗ್ಯಾರಂಟಿ ಆಚೆ ಬಂದೇ ಬರ್ತೀನಿ ಅಂತ. ಅದರಿಂದ ಖುಷಿಯಾಗೇ ಬಂದೆ. ಯಾಕಂದರೆ ಒಳಗಡೆ ಬಂದು ನನಗೆ ಬಿಗ್ ಬಾಸ್ ಪ್ರಾಬ್ಲಮ್ ಅಲ್ಲ, ಮನೇಲಿ 7 ದಿವಸಕ್ಕೆ ಅಡುಗೆ ಕೊಡ್ತಾಯಿದ್ರು. ಇವ್ರು ಅದನ್ನು ಚೆನ್ನಾಗಿ ಅಡುಗೆ ಮಾಡಿ ಕಸಕ್ಕೆ ಬಿಸಾಕ್ತಾಯಿದ್ರು, ಅಂದರೆ ವೇಸ್ಟ್ ಮಾಡ್ತಾಯಿದ್ರು. ತಿಂತಾ ಇರಲಿಲ್ಲ, ಅದನ್ನೇ ಫ್ರಿಜ್ಜಲ್ಲಿ ಇಟ್ಕೊಂಡು ತಂಗ್ಳೂ ತಿಂತಾ ಇರಲಿಲ್ಲ. ನಾನು ತಂಗ್ಳೂ ಬಿಸಾಕ್ತೀರಾ ಇಲ್ವಾ ಅಂತ ಕೇಳ್ಕೊಂಡು ಅದನ್ನು ಎತ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ಕೊತಾ ಇದ್ದೆ. ಒಂದಿನ ಮಟನ್ ಯಾರಿಗೂ ಸಾಲಲ್ಲ, ಹಂಗೆ ಕಿತ್ತಾಡ್ಕೊಂಡು ತಿಂದಿರ್ತೀವಿ. ಅದರಲ್ಲಿ ನೋಡಿದ್ರೆ ಕಪ್ಪಲ್ಲಿ ಕದ್ದುಬಿಟ್ಟು ಎಲ್ಲೋ ಬಚ್ಚಿಕ್ಕಿರ್ತಾರೆ ಫ್ರಿಜ್ಜಲ್ಲಿ. ಅದು 3 ದಿವಸ ಆದಮೇಲೆ ನೋಡ್ಕೊಳ್ತಾರೆ. ಆ ಮಟನ್ ಎತ್ತಿ ಬಿಸಾಕಕ್ಕೆ ಆಚೆ ಇಟ್ಟಿರ್ತಾರೆ. ನಾನು ಕೈ ತೊಳೆಯೋಕೆ ಹಿಂಗೆ ಬರ್ತೀನಿ, ನೋಡ್ತೀನಿ, ಇದೇನಿದು ಅವತ್ತೆಲ್ಲ ಹಂಗೆ ಕಿತ್ತಾಡಿದ್ವಿ, ಮಟನೇ ಇಲ್ಲ. ಅದು 2 kg 18 ಜನಕ್ಕೆ ಎಲ್ಲಿ ಸಾಲುತ್ತೆ? ಅದು ನಾನೊಬ್ಬನಿಗೆ ಸಾಲಲ್ಲ, ಅದರಲ್ಲಿ 18 ಜನ ಶೇರ್ ಮಾಡ್ಕೊಂಡಿರೋದು. ಹೆಂಗೆ ಸಾಲುತ್ತೆ? ಅದು ಹೆಂಗೆ ಇದು ಬಂತು ಅಂತ ಎಲ್ಲರನ್ನೂ ಕೇಳ್ತೀನಿ. ಇಲ್ಲ, ಯಾರೋ ಎತ್ತಿಕ್ಕಿರೋದು, ಈಗ ಅದು ಇದಾಗ್ಬಿಟ್ಟಿದೆ, ಐಸಾಗ್ಬಿಟ್ಟಿದೆ, ಬಿಸಾಕ್ತಾ ಇದ್ದೀವಿ ಅಂತ. ನಾನು ನಿಮಗೆ ಬೇಕಾ ಎಲ್ಲರಿಗೂ ಕೇಳ್ತೀನಿ, ಯಾರೂ ಬೇಡ ಅಂತಾರೆ. ಕೊನೆಗೆ ನಾನು ತಿನ್ಬೋದಾ ಅಂತ ಕೇಳ್ತೀನಿ. ತೂ ಚೀ 3 ದಿವಸದ್ದು ಕಾಯಿಲೆ ಬಂದುಬಿಡುತ್ತೆ ಅಂದರು. ಪರವಾಗಿಲ್ಲ, ನಾನು ತಿಂತೀನಿ, ನಿಮ್ಗೆ ಯಾರಿಗೂ ಬೇಡ ತಾನೆ ಅಂತ ಕೇಳ್ಬಿಟ್ಟು ಓವನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂತಾಯಿದ್ರು, ಮಕ ಸೆಂಡಿಸ್ತಾರೆ. ಆ ಥರ ಜನ ಅಲ್ಲಿ. ಆಮೇಲೆ ಅಡುಗೆ ಮಾಡೋಕ್ಕೆ ಬರಲ್ಲ, ಕಾಫಿ ಮಾಡೋಕ್ಕೆ ಬರಲ್ಲ, ನಮ್ಮನೇಲಿ ಪಾತ್ರೆನೇ ತೊಳೆದಿಲ್ಲ, ಇದೇ ಫಸ್ಟ್ ಟೈಮು ಅಂತಾರಲ್ಲ, ಅಂಥವ್ರು ಕಂಡ್ರೆ ನಂಗೆ ಹೆವಿ ಸಿಟ್ಟು ಬರ್ತದೆ. ಅದೇನು ದೊಡ್ಡ ವಿಷಯನಾ ಸರ್? ಎಲ್ಲರೂ ಗಿಲ್ಲಿಯವರು ತೋರಿಸ್ತಾಯಿದ್ರು, ಎಲ್ಲರೂ ತೋರಿಸ್ತಾಯಿದ್ರು. ಒಂದು ಕ್ಲೀನ್ ಮಾಡು ಅಂದರೆ ಅದನ್ನು ಕಾಟಾಚಾರ ಕ್ಲೀನ್ ಮಾಡೋದು, ಬೇಕು ಅಂತ ಓಡೋಗ್ಬಿಡೋದು, ತಪ್ಪಿಸ್ಕೊಳ್ಳೋದು, ಮೈಗಳ್ಳತನ ಮಾಡೋದು, ಆ ಥರ ಮಾಡ್ತಾಯಿದ್ರು. ಆದರೆ ಮನಸ್ಸಿಂದ ಮಾಡ್ತಾ ಇರಲಿಲ್ಲ. ಇವಾಗ ಅಡುಗೆ ಮನೆಯದು ಶೆಲ್ಫ್ ಇರುತ್ತೆ ಸರ್, ಹೋಟ್ಲು ಶೆಲ್ಫೇ ಎಷ್ಟೋ ಚೆನ್ನಾಗಿರುತ್ತೆ ಸರ್. ಹೋಟ್ಲಲ್ಲಿ ದಿನಕ್ಕೆ 1000 ಜನಕ್ಕೆ ಅಡುಗೆ ಮಾಡುತ್ತಾರಲ್ಲ, ಅಷ್ಟು ಗಲೀಜಾಗಿರುತ್ತಲ್ಲ, ಆ ಥರ ಗಲೀಜು ಇಟ್ಕೊಂಡಿದ್ರು ಸರ್. ನಾನು ರಾತ್ರಿ 12 ಗಂಟೆಯಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ ಸರ್. ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ವಾವ್ ಅಂದರು. ಅಂದರೆ ಡೇ 1 ನಾವು ಎಂಟ್ರಿ ಕೊಡೋ ದಿವಸ ಬಿಗ್ ಬಾಸ್ದು ಅಡುಗೆ ಮನೆ ಎಷ್ಟು ನೀಟಾಗಿತ್ತು ಅಂದರೆ, ನಾವು ಇನ್ನೂ ಒಂದು ಕಾಫಿನೂ ಕಾಯಿಸೋದಕ್ಕಿಂತ ಮುಂಚೆ ಆ ಲೆವೆಲ್ಗೆ ಕ್ಲೀನ್ ಮಾಡ್ತಾಯಿದ್ದೆ ಸರ್. ಯಾಕಂದರೆ ನನ್ನ ಮನೆ, ನನ್ನ ಸೊತ್ತು, ನನ್ನ ಜಾಗ ಅಂದ್ಕೊಂಡು ಮಾಡ್ತಾಯಿದ್ದೆ. ಒಂದು ಟಾಯ್ಲೆಟ್ ಕ್ಲೀನಿಂಗ್ ಆಗಿರ್ಬೋದು, ಒಂದು ಅಡುಗೆ ಆಗ್ಬೋದು, ಒಂದು ಪಾತ್ರೆ ತೊಳೆಯೋದಾಗ್ಬೋದು, ಶೆಲ್ಫ್ ಕ್ಲೀನಿಂಗ್ ಆಗ್ಬೋದು, ಆಮೇಲೆ ಮೇಕಪ್ ಜಾಗ ಆಗ್ಬೋದು, ಅದು ನನ್ನ ಮನೆ ಥರ ಮಾಡ್ತಾಯಿದ್ದೆ. ಅಲ್ಲಿರೋರು ಹೆಂಗಂದರೆ ಸುಮ್ಮನೆ ಹೇಳ್ಬಿಟ್ಟಿದ್ದಾರಲ್ಲ, ಏನೋ ಒಂದು ಮಾಡ್ಬಿಡೋಣ ಆ ಥರ ಸುಮ್ಮನೆ ಹೇಳ್ಬಿಟ್ಟು ಹಿಂಗೆ ನಾನು ನೋಡ್ತಾ ಇದ್ದೀನಿ. ಇಲ್ಲಿಯವ್ರಿಗೆ, ಇವ್ರಿಗೆ, ಕಾವ್ಯವ್ರಿಗೆ ಕ್ಲೀನಿಂಗ್ ಕೊಟ್ಟಾಗ ಸುಮ್ಮನೆ ನೋಡೋದು, ಯಾರು ಇಲ್ವಾ ನೋಡೋ ಅನ್ನೋದು, ಸುಮ್ಮನೆ ಹಿಂಗೆ ಎತ್ಬಿಟ್ಟು ಆಯಿತು ಅಂತ ಬಂದ್ಬಿಡೋದು. ಅಂದರೆ ಅದಕ್ಕೊಂದು ನೀರು ಆಗ್ತಾ ಇರಲಿಲ್ಲ, ಕ್ಲೀನೂ ಮಾಡ್ತಾ ಇರಲಿಲ್ಲ, ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ರು. ನಾನು ಮಾಡೋವ್ರಿಗೂ ನಂದು ಪಾತ್ರ ಕೊಟ್ಟಿರ್ತಾರಲ್ಲ, ಈಗ ಟಾಯ್ಲೆಟು, ಅಡುಗೆ ಮನೆ,
ಅದನ್ನು ಅಷ್ಟು ನೀಟಾಗಿ, ಆಮೇಲೆ ಪಾತ್ರೆ ತೊಳೆದ ಮೇಲೂ ಶೆಲ್ಫ್ ಮೇಲೆ ಅಷ್ಟು ನೀಟಾಗಿ ಜೋಡಿಸ್ತಾ ಇದೆ. ಅಂದರೆ ಹೋಟ್ಲಲ್ಲಿ ಜೋಡಿಸ್ದಂಗೆ ಜೋಡಿಸ್ತಿದೆ, ಒಳ್ಳೆ ಶೋ ಪೀಸ್ ಥರ. ಅದಕ್ಕೂ ಕ್ಲಾಪ್ಸ್ ತರಿಸ್ಕೊಂಡಿದ್ದೀನಿ. ಇನ್ನೊಂದು ದಿವಸ ಬಂದು ನಾವು ಸೇವಕರು ಸರ್, ಸೇವಕರೆಲ್ಲ ಮನೆ ಕೆಲಸ ಮಾಡಬೇಕು, ರಾಣಿಯರ ಹತ್ರ ಏಳಿಸ್ಕೊಳ್ಳದೆ ಮಾಡಬೇಕು, ಅವ್ರನ್ನ ಏಳಂಗೆ ಇಟ್ಕೋಬಾರ್ದು. ಇವ್ರೇನು ಮಾಡಿದ್ರು, ಅಭಿಷೇಕು ಆ್ಯಶು ಅಲ್ಲಿ ಮೇಕಪ್ ಹತ್ರ ಕೂತಿದ್ರು, ಯಾರ್ದೋ ಒಂದು ಟೀ ಗ್ಲಾಸ್ ಅಲ್ಲಿದೆ, ಅದನ್ನು ಧ್ರುವ ಬಂದು ಕಿರ್ಚ್ಕೊಂಡು ಹೇಳ್ತಾನೆ, ಇವ್ರು ಅದನ್ನು ಇನ್ನೂ ಕಿರ್ಚ್ಕೊಂಡು ಇಡೀ ಮನೆ ಗೊತ್ತಾಗಂಗೆ ಮಾಡ್ತಾರೆ. ನಾನು ಹೇಳ್ತೀನಿ ಅಯ್ಯೋ ಬೋಣಿ ಅಂದರೆ ಆ ಒಳಗೆ ಹಂಗೆ ಅಂದ್ಕೊಂಡು ಹಂಗೆ ಏಳಿಸ್ಕೊಳ್ಳೋ ಬದಲು ನೀನೇ ಎತ್ಕೊಬಂದು ಕೊಟ್ಟರೆ ನಾನೇ ತೊಳೆದಿಡ್ತಿದ್ನಲ್ಲೋ, ಯಾಕೆ ಇದಕ್ಕೆ 1 ಅವರ್ ಜಗಳ ಆಡಬೇಕು, 2 ಅವರ್ ಜಗಳ ಆಡಬೇಕು, ನೆಮ್ಮದಿ ಹಾಳು ಮಾಡ್ಕೋಬೇಕು ಅಂತ ಜೋರೇ ಕಿರ್ಚಾಡ್ತೀನಿ. ಇದಕ್ಕೆ ನನ್ನ ಕೆಲಸ ಅಲ್ಲದೆ ಬೇರೆಯವ್ರ ಕೆಲಸನೂ ನಾನು ಮಾಡ್ತೀನಿ ಅಂತ ಇಡೀ ಮನೆಯವ್ರ ಕೈಯಲ್ಲಿ ಚಪ್ಪಾಳೆ ತೆಗೆಸ್ಕೊತೀನಿ. ಅದೂ ಹಾಕಿಲ್ಲ. ಅಂದರೆ ಒಳ್ಳೊಳ್ಳೇದು ನನಗೇನು ಬೇಕೋ ಅದು ಹಾಕಿಲ್ಲ. ಆ ಥರ ಒಳ್ಳೆಯವ್ನು ಅನ್ಸ್ಕೊಂಡು ಬಂದು ಆಮೇಲೆ ಆಚೆ ಬರಬೇಕಾದ್ರೂ ಸತೀಶ್ ಸರ್ ಅಂತ ಅಷ್ಟು ಜನದ ಪ್ರೀತಿ ಗಳಿಸ್ಕೊಂಡು ಬಂದೆ. ಬೇರೆಯವ್ರ ಥರ ಕೆಟ್ಟ ಹೆಸರು ತೊಗೊಂಡು ಬರಲಿಲ್ಲ. ನಾನು 3 ವಾರ ಇದ್ರೂ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ. ಸರ್ ಇನ್ನೊಂದು ನೀವೊಂದು ಮಾತು ಹೇಳ್ತಾ ಇದ್ರೆ, ಈತ ನಾಯಿ ಮಾರುವನು, ಈತ ಯೂಟ್ಯೂಬರ್, ಆ ಥರದ್ದೆಲ್ಲ ಭೇದ ಭಾವ ನಡೆಯುತ್ತೆ ಅಂತಲ್ಲಿ ಅಂತೇಳಿ ಜಾಸ್ತಿ ಆ ಥರದ್ದು ಯಾರು ನಿಮ್ಮ ಕಣ್ಣಿಗೆ ಬಿದ್ದಿದ್ದು, ಯಾರು ನಿಮ್ಮ ಗಮನಕ್ಕೆ ಬಂದು ಯಾರು ಈ ಥರ ಜಾಸ್ತಿ ಭೇದ ಭಾವ ಗಿಲ್ಲಿನೇ ಜಾಸ್ತಿ ಸರ್. ಸರ್ ಗಿಲ್ಲಿಯವರು ಹೆಂಗಂದರೆ, ಇವಾಗ ನಾನು ಫಸ್ಟ್ ಹೋದಾಗ ಫಸ್ಟ್ ವೀಕಲ್ಲಿ ನಾನೇನೋ ಒಂದು ಸ್ಟೋರಿ ಹೇಳ್ತಾ ಇರ್ತೀನಿ. ಈಗ ನನ್ನ ಲೈಫಲ್ಲಿ ನಡೆದಿರೋದು ಹೇಳ್ತಾ ಇರ್ತೀನಿ. ಏನೋ ಒಂದು ಮಾತಾಡಬೇಕು, ಎಲ್ಲರಿಗೂ ಟೈಮ್ ಪಾಸ್ ಆಗಬೇಕು, ಅದಕ್ಕೆ ಏನೋ ಒಂದು ಮಾತಾಡ್ತಾ ಇರ್ತೀನಿ. ನಾನು 125 ದೇಶದಲ್ಲಿ ಬಂದಿದ್ದೀನಿ, 5000 ನ್ಯೂಸ್ ಚಾನಲ್ ಬಂದಿದ್ದೀನಿ, ನಾನು ಹಿಂಗೆ ಲಾಂಚ್ ಮಾಡಿದೆ, 10 ಅಡಿಕೆ ಕಲ್ಲಿ ಕಟ್ ಮಾಡಿ ಲಾಂಚ್ ಮಾಡಿದೆ ಅಂದರೆ ಬರೀ ಬಿಡ್ತಾನೆ ಫು ಅಂದರೆ ನಿಮಗೆ ಮುಂದಕ್ಕೆ ಹೇಳಕ್ಕೆ ಮನಸ್ಸು ಬರುತ್ತಾ? ಮುಂದಕ್ಕೆ ಟಾಪಿಕ್ ಕಂಟಿನ್ಯೂ ಮಾಡ್ತೀರಾ? ಈಗ ಎಲ್ಲರೂ ಕೂತಿರ್ತಾರೆ, ಎಲ್ಲರ ಮುಂದೆ ಅವಮಾನ ಆಗುತ್ತೆ. ಅವಾಗೇನಾಗುತ್ತೆ, ಸ್ಟಾಪ್ ಮಾಡಿಬಿಡ್ತೀವಿ. ಆ ಥರ ಅವ್ನು ಏನು ಮಾಡ್ದ, ಸೆಂಟ್ರ್ ಆಫ್ ಅಟ್ರಾಕ್ಷನ್ನು ನಾನೇ ಆಗಿದ್ದೆ ಫಸ್ಟ್ ವೀಕಲ್ಲಿ. ಯಾಕಂದರೆ ಬರೀ ನನಗೆ 2 ನಾಯಿ ಕೊಡು, ನಂಗೊಂದು ನಾಯಿ ಕೊಡು, ನಂಗೆ ಬಟ್ಟೆ ಕೊಡು, ಅದು ಕೊಡು, ಇದು ಕೊಡು, ಮೇಕಪ್ಪು ಗೀಕಪ್ಪು ಅಂತ. ಆಮೇಲೆ ಕಾವ್ಯಾಗೆ ಐ ಲವ್ ಯು ಅನ್ನೋ ಅಂತ ಎಲ್ಲರೂ, ಅದು ಬಿಗ್ ಬಾಸಿಂದ ಲೆಟ್ರ್ ಬಂದಿದೆ, ನೀನು ಹಂಗೆ ಮಾಡಲೇಬೇಕು ಅಂತ ಅದನ್ನು ಇದು ಮಾಡ್ತಾನೆ. ನನಗೆ ಆ್ಯಕ್ಟಿಂಗ್ ಬರೋಲ್ಲ. ಆಮೇಲೆ ಒಡಿಸ್ಬಿಡು ಅವಳು, ಹೋಗೋದು ನಾಚ್ಕೊಳ್ಳೋದು ಬರೋದು. ಅದಕ್ಕೆ ಗಿಲ್ಲಿ ನೆಗ್ಸೋದು, ಅಂದರೆ ನಾನು ಡೈಲಾಗ್ ಹೊಡೆಯೋ ಟೈಮ್ಗೆ ಅನ್ನೋದು. ಆವಾಗ ನಮಗೆ ಮಾಡೋಕ್ಕಾರು ಹೆಂಗೆ ಮನಸ್ಸು ಬರುತ್ತೆ ಅಂದರೆ, ಅವ್ನು ಹೆಂಗಂದ್ರೆ ಎಲ್ಲದಕ್ಕೂ ಕೊಂಡಿ ಹಾಕೋದು. ನಾನೊಬ್ಬನೇ ಅಂತಲ್ಲ, ಎಲ್ಲರಿಗೂ. ಇವಾಗ 2 ದಿವಸ ಹಿಂದೆ ಅದ್ರ ಬಗ್ಗೆನೇ ರಘು ಸರ್ರು ಮಾತಾಡಿದ್ದಾರೆ. ರಘು ಅವರು ಯಾರನ್ನೂ ಬೆಳೆಯೋಕ್ಕೆ ಬಿಡಲ್ಲ, ಅಂದರೆ ಒಂದು ಹೇಳ್ಕೊಳಕ್ಕೂ ಬಿಡಲ್ಲ, ಮಾತಾಡೋಕ್ಕೆ ಬಿಡಲ್ಲ, ಅಲ್ಲಿಗೇ ಛೀ ಅಂತಾನೆ. ಸರ್ ಇವಾಗ ನೀವು ಕ್ವಶನ್ ಕೇಳ್ತಾ ಇರ್ತಾರೆ, ನಾನು ಸುಮ್ಮನೆ ರೀ ಅಂದರೆ ನಿಮ್ಗೆ ಏನಾಗುತ್ತೆ, ಮುಂದಕ್ಕೆ ಕೇಳೋದೇ ಬೇಡ ಹೋಗೋಣ ಅನಿಸುತ್ತೆ. ಆ ಥರ ಮಾಡೋದು ಎಲ್ಲರಿಗೂ, ರಕ್ಷಿತಾಗಾಗಲಿ ಎಲ್ಲರಿಗೂ ಹಂಗೆ ಮಾತಾಡೋಕ್ಕೆ ಬಿಡಲ್ಲ. ಅವನೊಬ್ಬನೇ ಮಾತಾಡಬೇಕು. ಅವ್ನು ಮಾತಾಡೋದು ಒಳಗಡೆ ತಲೆ ಚಿಟ್ಟಿಡಿದು ಬಿಡುತ್ತೆ. ಇವ್ರು ಬರೀ 2 ಕಾಮಿಡಿದು ಹಾಕ್ತಾರೆ, ಅದಕ್ಕೆ ಜನ ಅದನ್ನು ನಂಬಿದ್ದಾರೆ. ಒಳಗಡೆ ಅಷ್ಟು ತೀಟ್ನೆ ಕೆಲಸ, ಕಳ್ತನ ಎಲ್ಲ ಮಾಡಿದ್ದಾರೆ ಸರ್. ನಂದು ಚೇಪೆಕಾಯಿ ಇಷ್ಟು ದಪ್ಪದ್ದು ಕೊಟ್ಟಿದ್ದಾರೆ ಸರ್. ನಾನು ಏನಂದರೆ ಇಟ್ಕೊಂಡು ತಿನ್ನೋನು, ಕೊಟ್ಟಿದ್ದ ದಿವಸ ಹಿಂಗೆ ನೋಡ್ತೀನಿ ಡ್ರೈಯರಲ್ಲಿ ಇಲ್ಲ. ನಾನು ಇಡೀ ಮನೆಗೆ ಹೇಳ್ತೀನಿ ನಂದೆಲ್ಲ ಕಳ್ತನ ಮಾಡಿಬಿಟ್ಟಿದ್ದಾರೆ ಅಂತ. 2 ದಿವಸ ಬರಲ್ಲ ಸರ್ ಅದು. 2 ದಿವಸ ಆದಮೇಲೆ ಇಷ್ಟು ತಪ್ಪದು ಇಟ್ಟಿರ್ತಾನೆ. ಅಂದರೆ ಅರ್ಥ ಆಯ್ತಾ, ಬೇರೆಯವ್ರದ್ದು ಕದ್ದಿ ಅದರಲ್ಲಿ ಚಿಕ್ಕದು ತಂದು ನಂದಕ್ಕಿಟ್ಟು ದಪ್ಪದು ತಿಂದಿರ್ತಾನೆ. ಆ ಥರ ಒಂಥರ ಇದ್ರ ಥರ, ಅಂದರೆ ಅದೇನು ಉಟ್ಗುಣನೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಕಾಮಿಡಿ ಮಾಡೋದು ಓಕೆ ಸರ್, ಆದರೆ ಅವರು ತುಂಬ ತುಳ್ದು ಮಾತಾಡ್ತಾರೆ, ತುಳ್ದು ಕಂಡಮ್ ಮಾಡ್ತಾರೆ. ಆಮೇಲೆ ಒಬ್ಬ ಮನುಷ್ಯಂದು ತಿಳ್ಕೊಂಡು ಮಾತಾಡಬೇಕು, ತಿಳ್ಕೊಳ್ಳೋಕೆ ಕೆಪಾಸಿಟಿನೂ ಇಲ್ಲದೆ ಮಾತಾಡ್ತಾರೆ. ನನಗೆ ತುಂಬ ಹರ್ಟ್ ಆಗಿದೆ. ಗಿಲ್ಲಿ ಮಿಕ್ಕಿದವ್ರು ಎಲ್ಲರೂ ಸರ್, ಯಾರು ಧನು, ಅಭಿಷೇಕು, ಇವರೆಲ್ಲ ತುಳ್ದು ಮಾತಾಡಿದ್ರು. ಅದರಲ್ಲಿ ಅಭಿಷೇಕು ಲಾಸ್ಟಲ್ಲಿ ಸ್ವಲ್ಪ ಮರ್ಯಾದೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ನಾನೇ ಆಚೆ ಬಂದೆ. ಈಗ ಸತೀಶ್ ಕೆಡಬಮ್ ಅಂತ ಕರೆಯೋದು ಬೇರೆ, ಈಗ ನಾಯಿ ಮಾರೋನು, ನಾಯಿ ಈ ಥರದ್ದು ಕರೆಯೋದು ಬೇರೆ ಆಗಿರುತ್ತೆ. ಬಟ್ ಆ ಥರದ್ದು ಏನಾದರೂ ಅಲ್ಲ ಆಯ್ತಾ ಅಂತ, ಆ ಥರದ್ದು ಅದರಿಂದ ನಿಮ್ಗೆ ಮನಸ್ಸಿಗೆ ಬೇಜಾರಾಯ್ತಾ? ಖಂಡಿತ ಆಯಿತು. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಬರೀ ಡಾಗ್ದೇ ಮಾತಾಡ್ತಿರ್ತಾರೆ, ಇಡೀ ಮನೆ ಮಾತಾಡ್ತಿರ್ತಾರೆ. ಆವಾಗ ನಂದು ಸ್ಟೋರಿ ಕೇಳ್ತಾ ಇರ್ತಾರೆ, ಸ್ವಲ್ಪ ಲೇಡೀಸ್ಗಳು, ಸ್ವಲ್ಪ ಜೆಂಟ್ಸ್ಗಳು. ಅದರಲ್ಲಿ ಏನಂದರೆ ನಾನು ಸ್ಟೋರಿ ಹೇಳ್ತಾ ಇರ್ಬೇಕಾದ್ರೆ ಧನು ಇರ್ತಾರಲ್ಲ, ನಾಯಿ ಸತೀಸ ಅಂದ್ಕೊಂಡು ಹಿಂಗೆ ಹೋಗ್ತಾರೆ. ಅಂದರೆ ನಾಯಿ ಮಾಡೋರು ಕೀಳು, ಇವ್ರಿಗೆ ತಲೆ ಮೇಲೆ 2 ಕೊಂಬಿದ್ದಂಗೆ. ಇವರು ಓನ್ಲಿ ಕರ್ನಾಟಕ. ನಾನು ಧನುಗೆ ಹೇಳ್ತಾ ಇರೋದು, ಧನು ಓನ್ಲಿ ಕರ್ನಾಟಕ, ನಾನು ವರ್ಡ್ಗೆ ಫೇಮಸ್ಸು, ಅವ್ರು ಬರೀ ಕರ್ನಾಟಕಕ್ಕೆ ಫೇಮಸ್ಸು. ಯಾರು ಧನು. ಇದು ಒತ್ತಿ ಹೇಳ್ತಾ ಇದ್ದೀನಿ, ಇದನ್ನೇ ಹಾಕಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.